Hello friends, today I am going to explain about branches of accounting in a short form. Okay, see here. First one is financial accounting, then cost accounting, then management accounting. First one is financial accounting. ಫಿನಾನ್ಷಿಯಲ್ ಅಕೌಂಟಿಂಗ್ ಮೀನ್ಸ್ ಇಲ್ಲಿ ಫಿನಾನ್ಷಿಯಲ್ ಟರ್ಮ್ಸ್ ಮಾತ್ರ, ಅಂದರೆ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ಗಳು ಏನು ನಡೀತಿದೆಯೋ ಅವೆಲ್ಲ ಟ್ರಾನ್ಸಾಕ್ಷನ್ಸ್ಗಳನ್ನು ನಾವು ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ ನೋಡ್ಬೋದು. ಇಟ್ ಹೆಲ್ಪ್ಸ್ ಟು ನೋ ಅಬೌಟ್ ದ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್, ಅಂದರೆ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ಗಳು, ಫಿನಾನ್ಷಿಯಲ್ ಟರ್ಮ್ಸ್ ರಿಲೇಟೆಡ್ ಯಾವ ಟ್ರಾನ್ಸಾಕ್ಷನ್ಸ್ಗಳು ನಡೀತಿದೆಯೋ ಅವೆಲ್ಲವುಗಳನ್ನು ನಾವು ಫಿನಾನ್ಷಿಯಲ್ ಅಕೌಂಟಿಂಗ್ ಅಂತ ಹೇಳ್ತೇವೆ. ದೆನ್ ಸೆಕೆಂಡ್ ಒನ್ ಕಾಸ್ಟ್ ಅಕೌಂಟಿಂಗ್. ಕಾಸ್ಟ್ ಮೀನ್ಸ್ ವಾಟ್? ಎಕ್ಸ್ಪೆನ್ಸಸ್. ಅಂದರೆ ಒಂದು ಪ್ರಾಡಕ್ಟು ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು ಅಂತಂದರೆ ಮ್ಯಾನುಫ್ಯಾಕ್ಚರ್ ಆಗುವಾಗ ಏನೆಲ್ಲ ಎಕ್ಸ್ಪೆನ್ಸಸ್ ಮಾಡ್ತೇವೋ ಅದನ್ನು ಸೇರಿ ಏನು ಮಾಡ್ತೇವೆ, ಆ ಪ್ರಾಡಕ್ಟ್ಗೆ ಬೆಲೆಯನ್ನು ಫಿಕ್ಸ್ ಮಾಡ್ತೇವೆ. ದಟ್ ಈಸ್ ಕಾಸ್ಟ್ ಅಕೌಂಟಿಂಗ್. ದೆನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇದರಲ್ಲಿ ಏನು ಮಾಡ್ತೇವೆ ಕೇಳಿದ್ರೆ, ಇಟ್ ಹೆಲ್ಪ್ಸ್ ಟು ಟೇಕ್ ಅ ರ್ಯಾಷ್ನಲ್ ಪಾಲಿಸಿ ಡಿಸಿಷನ್ಸ್, ಅಂದರೆ ಡಿಸಿಷನ್ಗಳನ್ನು ತಗೊಳ್ಳೋಕ್ಕೆ ಹೆಲ್ಪ್ ಮಾಡ್ತದೆ. ದೆನ್ ಅದ್ರ ಜೊತೆಗೆ ಆ ಡಿಸಿಷನನ್ನು ತಗೊಂಡಾದಮೇಲೆ ಆ ಡಿಸಿಷನ್ನಿಂದ ಆಗುವಂತಹ ಇಂಪ್ಯಾಕ್ಟ್ಸ್ ಏನು, ಅಂದರೆ ಪರಿಣಾಮಗಳೇನು. ದೆನ್ ಇಟ್ ಹೆಲ್ಪ್ಸ್ ಟು ಟೇಕ್ ಆ್ಯಕ್ಷನ್ಸ್, ಅಂದರೆ ಯಾವ ರೀತಿಯ ಆ್ಯಕ್ಷನ್ಸ್ಗಳನ್ನು ತಗೋಬೇಕು ಅನ್ನೋದನ್ನು ಹೇಳ್ಕೊಡೋದೇ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಥ್ಯಾಂಕ್ ಯು.